ಫೆಬ್ರವರಿ 12ರಂದು ಅಖಿಲ ಭಾರತ ಮಟ್ಟದಲ್ಲಿ ನಡೆಯಲಿರುವ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಲು ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಹಾಗೂ ಕೃಷಿ ಕೂಲಿಕಾರ ಸಂಘಟನೆಗಳು, ಸಾಹಿತಿಗಳು ಮತ್ತು ಕಲಾವಿದರು ಕೈಜೋಡಿಸಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಧನಂಜಯ್ ಕುಮಾರ್ ಮತ್ತು ಯಾದವ್ ರೆಡ್ಡಿ ಹಾಗೂ ಶಫಿಯುಲ್ಲಾ ಅವರು ತಿಳಿಸಿದರು. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಲೇಬರ್ ಕೋಡ್ಗಳನ್ನು ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರದ ನಡೆ ಕಾರ್ಮಿಕ ಹಾಗೂ ರೈತ ವಿರೋಧಿಯಾಗಿದೆ. ಇದರ ಪರಿಣಾಮವಾಗಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕಳೆದುಹೋಗಿದ್ದು, ಅಸಂಘಟಿತ ಕಾರ್ಮಿಕರು ಹಾಗೂ ಸ್ಕೀಮ್ ವರ್ಕರ್ಗಳಿಗೆ ಪಿಎಫ್, ಇಎಸ್ಐ ಸೌಲಭ್ಯ ನಿರಾಕರಿಸಲಾಗಿದೆ ಎಂದು ಅವರು ಆರೋಪಿಸಿದರು. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡದೆ ಕಂಪನಿ ಕೃಷಿಯನ್ನು ಉತ್ತೇಜಿಸಲಾಗುತ್ತಿದ್ದು, ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ರೈತರ ಭೂಮಿ ಕಬಳಿಸುವ ಯತ್ನ ನಡೆಯುತ್ತಿದೆ. 2026ರ ಬಜೆಟ್ ಜನಸಾಮಾನ್ಯರ ಸಂಕಷ್ಟಗಳಿಗೆ ಪರಿಹಾರ ನೀಡದೆ ಕಾರ್ಪೊರೇಟ್ ಪರವಾಗಿದೆ ಎಂದರು. 4 ಲೇಬರ್ ಕೋಡ್ ರದ್ದತಿ, ನರೇಗಾ ಯೋಜನೆ ಪುನರ್ಸ್ಥಾಪನೆ, ಕಟ್ಟಡ ಕಾರ್ಮಿಕರಿಗೆ 5 ಲಕ್ಷ ರು ಗೃಹ ನೆರವು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಫೆಬ್ರವರಿ ಈ ತಿಂಗಳು 12ನೇ ತಾರೀಕು ಸಂಯುಕ್ತ ಹೋರಾಟ ಸಮಿತಿ ಮತ್ತು JCTU ಸಂಘಟನೆಗಳ ವತಿಯಿಂದ ಇಡೀ ದೇಶದಾದ್ಯಂತ ಒಂದು ಸಾರ್ವತ್ರಿಕ ಮುಷ್ಕರ ಇದೆ. ಈ ಸಾರ್ವತ್ರಿಕ ಮುಷ್ಕರದಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥ ವಿಷಯಗಳು ಮತ್ತು ಸರ್ಕಾರವನ್ನು ಆಗ್ರಹಿಸಪಡಿಸುವಂಥ ವಿಷಯಗಳು ಯಾವುವೆಂದರೆ, ಈಗಾಗಲೇ ಒಂದು ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಂತ ಏನಿತ್ತು, ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಆ ಹೆಸರನ್ನ ಬದಲಾವಣೆ ಮಾಡೋದು ಅಷ್ಟೇ ಅಲ್ಲದೆ ನಮಗೆ ಬರೋವಂಥ ಫಂಡ್ ಕೂಡ ಕಡಿಮೆ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿ ಯೋಜನೆಯಲ್ಲಿ ಹಿಂದೆ ಸರಿ 82,000 ಕೋಟಿ ಕೊಟ್ಟಿದ್ದರು, ಈ ಸರಿ ಅವ್ರಿಗೆ ಬರೀ 70,000 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದು ಕಂಡೀಷನ್ ಹಾಕಿರೋರು, ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡುತ್ತೆ ಅಂತ. ಈ ಹಿಂದೆ ಕೇಂದ್ರ ಸರ್ಕಾರ 90% ಕೊಡ್ತಾಯಿತ್ತು, ರಾಜ್ಯ ಸರ್ಕಾರ 10% ಕೊಡ್ತಾಯಿತ್ತು. ಈಗ ರಾಜ್ಯ ಸರ್ಕಾರಗಳಿಗೆ ಇದ್ಬದ್ದು ನಮ್ಮ ಎಲ್ಲ ಒಂದು ಟ್ಯಾಕ್ಸನ್ನು ಕಸ್ಕೊಳ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, GST ಟ್ಯಾಕ್ಸು ಅದು ಅಗಲ್ದವರಡೆ ಎಲ್ಲ ಬರೋ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತಿದೆ, ಅದರಿಂದ ವಾಪಸ್ ಬರೀ 4%. ಇನ್ನು ರಾಜ್ಯ ಸರ್ಕಾರಗಳು 40% ದುಡ್ಡನ್ನು ಹಾಕೋದು ಹೇಗಾಗುತ್ತೆ, ಅದು ಸಾಧ್ಯ ಆಗುತ್ತಾ? ಅದು ಕಾರ್ಯಸಾಧ್ಯವಲ್ಲ. ಹಾಗಾಗಿ ಈ ಯೋಜನೆಯನ್ನು ಹಂತವಾಗಿ ಕೊಲ್ಲುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದ ರೈತರಿಗಂತೂ ತುಂಬ ಅನಾನುಕೂಲ ಆಗುತ್ತೆ. ಅದಕ್ಕಿಂತ ಜೊತೆಗೆ ರೈತ ಕೂಲಿ ಕಾರ್ಮಿಕರಿಗಂತೂ ಇನ್ನೂ ಜಾಸ್ತಿ ಅನಾನುಕೂಲ ಆಗುತ್ತೆ. ಇದನ್ನು ಯೋಜನೆಯನ್ನು ಯಾವ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಮಾಡಬಾರ್ದು. ಮತ್ತು ಮೊದಲಿದ್ದಂತೆ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟು 90%, ಸ್ಟೇಟ್ ಗೌರ್ಮೆಂಟ್ 10% ಅನುದಾನ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಮೊದಲನೇ ಆಗಿದೆ. ಎರಡನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದಂದರೆ, ಈಗಾಗಲೇ ಹೇಳಿದರೆ ಸ್ವಾಮಿನಾಥನ್ ಆಯೋಗ ಜಾರಿಗೆ ತರಲೇಬೇಕು. MSP ಅಂತಕ್ಕಂಥದ್ದು ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಇದು ಕೊಡಬೇಕು, ಇಂಥದ್ದು ಮಾನ್ಯತೆ ಕೊಡಬೇಕು. ಹಾಗಾದರೆ ಮಾತ್ರ ರೈತರಿಗೆ ಸ್ವಲ್ಪ ಮಟ್ಟಿಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ರೈತರಿಗೆ ಸಂಬಂಧಪಟ್ಟಂತೆ ತುಂಬ ಒಳ್ಳೊಳ್ಳೆ ಕಾನೂನುಗಳಿದ್ವು. ಈಗ ಎಲ್ಲ ಕಾನೂನನ್ನು ತೆಗೆದುಹಾಕಿ ರೈತರಿಗೆ ಕಾರ್ಮಿಕರಿಗೆ ಮಾರ್ಗವಾಗಿರ್ತಕ್ಕಂಥ ಕಾನೂನುಗಳು ಸ್ಟಾರ್ಟ್ ಆಗಿದ್ದಾವೆ. 4 ಕಾನೂನು ಥರ ಕೊಟ್ಟಿದ್ದಾರೆ. ಇವು ಅತ್ಯಂತ ಕಾರ್ಮಿಕರಿಗೆ ಮಾರಕವಾದ ಕಾನೂನುಗಳು, ಇವನು ಕೂಡ ವಾಪಸ್ ತಗೋಬೇಕು. ಇದು ನಮ್ಮ ಆಗ್ರಹ. ಶಫಿವುಲ್ಲಾ ಅಂತೇಳಿ ಕರ್ನಾಟಕ ಜನಶಕ್ತಿಯಿಂದ ಚಿತ್ರದುರ್ಗ. ಸಂಗತಿಗಳೇ, ಏನು ಸಂಯುಕ್ತ ಹೋರಾಟ ಸಮಿತಿಯಿಂದ ನಾವು 12ನೇ ತಾರೀಕು, ಇದೇ ತಿಂಗಳು 12ನೇ ತಾರೀಕು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಕಾರ್ಮಿಕರು ಮತ್ತು ರೈತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ 4 ಕೋಡ್ಗಳು ಏನು ಹೊರಟಿದ್ದಾರೆ, ಅದು ವಿರುದ್ಧವಾಗಿ ಅದನ್ನ ಬಂದ್ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಕಾರ್ಮಿಕರ ಕಾಯ್ದೆಗಳು 28 ಇದ್ದಿದ್ದನ್ನ ಅದನ್ನ ಕಡಿತಗೊಳಿಸಿ 4 ಕೂಡ ಮಾರ್ಗವಾಗಿದ್ದಾವೆ. ಅದರಲ್ಲೂ ರಾಜ್ಯ ಸರ್ಕಾರ ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು 3 ಲಕ್ಷ ಹತ್ತತ್ರ ತೊಗೊಂಡಿದ್ದಾರೆ ಜನಗಳನ್ನ. ಆ 3 ಲಕ್ಷದಲ್ಲಿ ಅರಬರಿಯಾಗಿ ತೊಗೊಂಡಿದ್ದಾರೆ. ಯಾವುದೇ ಮಾನದಂಡ ಇಲ್ಲ ಅವ್ರಿಗೆ, ಯಾವುದು ಹೋರಾಟ ಮಾಡೋಂಗಿಲ್ಲ, ಯಾವುದು ಕೇಳೋಂಗಿಲ್ಲ. ಅದರಲ್ಲೂ ಕೂಡ ಈಗ ಕೆಲಸ ಮಾಡೋರು ಒಬ್ಬರು, ಹಣ ಹಾಕ್ಸ್ಕೊಡೋರು ಒಬ್ಬರು, ಸರ್ಕಾರ ಹಣ ಕೊಡುತ್ತೆ, ಕಾರ್ಮಿಕರು ಕೆಲಸ ಮಾಡ್ತಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿಗಳನ್ನ ಇಟ್ಕೊಂಡಿದ್ದಾರೆ. ಆ ಏಜೆನ್ಸಿಗಳು ಸಿಕ್ಕಾಬಟ್ಟೆ ಅವ್ರಿಗೆ ಎಷ್ಟು ಕೊಡಬೇಕು, ಎಷ್ಟು ಬಿಡಬೇಕು ಮಾನದಂಡಗಳಿಲ್ಲ. 18% ಅವರು ಕಟ್ ಮಾಡಿಕೊಂಡು 2% ಸರ್ವಿಸ್ ಟ್ಯಾಕ್ಸ್ ಕೊಟ್ಕೊಂಡು 20% ಒಂದು 100 ರೂಪಾಯಿಗೆ 20% ಅವ್ರು ಮುರ್ಕೊಂಡು 20 ರೂಪಾಯಿ ಮುರ್ಕೊಂಡು ಅವ್ರಿಗೆ ಕೊಡುವಂಥ ಕೆಲಸ ಆಗ್ತಾಯಿದೆ. ನಮ್ಮ ಕಾರ್ಮಿಕ ಸಚಿವರು ಭಾಳ ಬುದ್ಧಿವಂತರಿದ್ದಾರೆ. ಅದನ್ನು ನಾವು ಮಾಡೋದಿಲ್ಲ, ಬೇರೆ ಥರ ನಾವು ಮಾಡ್ತೀವಿ ಅಂತೇಳಿ ಸೊಸೈಟಿ ಮಾಡಲಿಕ್ಕೆ, ಕಾರ್ಮಿಕರು ಸೊಸೈಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊಸೈಟಿಗೆ ಅಧ್ಯಕ್ಷರಾಗಿರ್ತಾರೆ ಅಂದರೆ ಜಿಲ್ಲಾಧಿಕಾರಿಗಳಿದ್ದಾರೆ.
ಜಿಲ್ಲಾಧಿಕಾರಿಗಳು ಸಸ್ಯಗಳಿದ್ರೆ ಬರೀ ಹಣಕಾಸು ಕೊಡಲಿಕ್ಕೆ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕಾಗಲ್ಲ. ಅಕಸ್ಮಾತ್ 50 ಜನ ಕಾರ್ಮಿಕರನ್ನ ನಾವು ತೆಗೆದಾಕಿದ್ರು ಅಂದರೆ ಅಂಗನವಾಡಿಯವ್ರನ್ನ ಇನ್ನೊಂದು ಮತ್ತವ್ರನ್ನ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ. ಇಂಥ ಒಂದು ನಮಗೆ ಸರಪಳಿನ ಸುತ್ತುವಂಥ ಕೆಲಸ ಕಾರ್ಮಿಕರಿಗೆ ಮಾಡ್ತಾ ಇದ್ದಾರೆ. ಈ ಮಾನದಂಡಗಳನ್ನೆಲ್ಲ ಮನಸ್ಥಿತಿಗಳನ್ನೆಲ್ಲ ಬದಿಗೊತ್ತಿ ನಿಜವಾದ ಕಾರ್ಮಿಕರಿಗೆ ಏನು ಸವಲತ್ತುಗಳು ಬೇಕೋ ಅದನ್ನು ಮನಗಂಡು ಅವ್ರನ್ನ ಮಾಡಿ, ಕಾರ್ಮಿಕರನ್ನ ಮಾಡಿ. ನೀವು ಸಮಸ್ಯೆ ಇಲ್ಲ. ಯಾವುದೋ ಒಬ್ಬ ಅಧಿಕಾರಿಗಳನ್ನ ಬಿಟ್ಬಿಟ್ಟು ನೀವು ಸೊಸೈಟಿ ಮಾಡ್ತೀವಿ ಅಂತ ಹೇಳೋದು ಭಾಳ ದೊಡ್ಡ ಮೂರ್ಖತನ ಇದು ಅಂತ ಹೇಳಿ ನಾನು ಪರಿಗಣಿಸ್ತೇನೆ. ಇವನ್ನೆಲ್ಲ ತಾವು ವರದಿ ಪ್ರೇಮ್ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.